ಗ್ರಾಮಾಂತರದಿಂದ ಮಾಜಿ ಸಂಸದ ಡಿಕೆ ಸುರೇಶ್ ಸೋಲನ್ನ ಅನುಭವಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭಾರಿ ಮುಖಭಂಗವಾಗಿದೆ. ಈ ಬಗ್ಗೆ ಡಿಕೆಶಿ ವಿರುದ್ಧ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ತಮ್ಮ ಸೋತ ಬಳಿಕ ಡಿಕೆಶಿ ವೈರಾಗ್ಯಕ್ಕೆ ಹೋಗಿದ್ದಾರೆ. ಮೊದಲು ಧಮಕಿ ಹಾಕ್ತಾ ಇದ್ದವರು ಈಗ ಸಪ್ಪೆಯಾಗಿದ್ದಾರೆ. ಕಾಂಗ್ರೆಸ್ ಮನೆಗಳು ಈಗ ಸ್ಮಶಾನದಂತೆ ಆಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕನಕಪುರ ಸೋತ ಮೇಲೆ, ಬೆಂಗಳೂರು ಗ್ರಾಮಾಂತರ ಸೋತ ಮೇಲೆ ಅವರು ಯಾಕೋ ವೈರಾಗ್ಯಕ್ಕೆ ಜಾರ್ಬಿಟ್ಟಿದ್ದಾರೆ. ಅವರು ಕೂಡ ಎಲ್ಲೂ ಸಭೆ ಮಾಡೋದಾಗಲಿ ಮೊದಲ ಥರ ಧಮಕಿ ಆಗ್ತಾ ಇದ್ರಲ್ಲ, ಎಲ್ಲೂ ಧಮಕಿನೂ ಇಲ್ಲ, ಓಡಾಡ್ತಾನೂ ಇಲ್ಲ. ಅವರು ಸಪ್ಪೆ ಆಗ್ಬಿಟ್ಟಿದ್ದಾರೆ. ಈ ರಾಜಸ್ಥಾನದಲ್ಲಿ ಅವ್ರ ಸರ್ಕಾರ ಇಲ್ಲದೆ ಇದ್ರೂ ಕೂಡ ಕಾಂಗ್ರೆಸ್ ಅವರು ಸಾಧನೆ ಮಾಡಿದಾರಲ್ಲಿ. ಉತ್ತರ ಪ್ರದೇಶದಲ್ಲಿ ಅವ್ರ ಸರ್ಕಾರ ಇಲ್ಲದು ಸಾಧನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ನನ್ನ ಮಾಧ್ಯಮದಲ್ಲಿ ನೋಡಿದ್ದು, ಕರ್ನಾಟಕದಲ್ಲಿ ಸರ್ಕಾರ ಇದ್ದು ಯಾಕೆ ಸೋತ್ರಿ ಅಂದರೆ ಕರ್ನಾಟಕದಲ್ಲಿ ನೀವು ಲೂಟಿಕೋರರು ಅನ್ನೋದು ಸ್ಪಷ್ಟವಾಗಿ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ, ಅದಕ್ಕೆ ವೋಟ್ ಹಾಕಿಲ್ಲ ಅಂತ ಅಂದಿದ್ದಾರೆ ಅಂತ ನನಗಿರೋವಂಥ ಸುದ್ದಿ. ಬರೀ ಲೂಟಿ, ಎಲ್ಲ ಮಂತ್ರಿಗಳು ಲೂಟಿ ಮಾಡೋವಂಥದ್ದು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸನ್ನು ಟ್ಯಾಕ್ಸ್ ಫಿಕ್ಸ್ ಮಾಡಿ ಎಲ್ಲ ಡೆವಲಪರ್ ಹತ್ರ ಲೂಟಿ. ವಾಲ್ಮೀಕಿ ನಿಗಮದ ಅವ್ಯವಹಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ ಅಶೋಕ್ ಸಿಎಂ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಾಗೇಂದ್ರ ಅವರಿಗೆ 20% ಅಷ್ಟೇ ಕಮಿಷನ್ ಹೋಗಿರೋದು, ಆದರೆ ಇದುವರೆಗೂ ಅವರಿಗೆ ಗೊತ್ತಿಲ್ಲದೆ ಸಿಎಂ ಕೆಳಗೆ ಡೀಲ್ ನಡೆದಿದೆ. ಇದರಲ್ಲಿ 3-4 ಜನಕ್ಕಿಂತ ಹೆಚ್ಚು ಜನರ ಪಾತ್ರ ಇದೆ. ನಮ್ಮ ವಿರೋಧ ನಾಗೇಂದ್ರ ವಿರುದ್ಧ ಅಲ್ಲ, ಸಿಎಂ ವಿರುದ್ಧ. ಸಿಎಂ ರಾಜೀನಾಮೆ ಕೊಡುವವರೆಗೂ ಹೋರಾಟ ಮಾಡ್ತೇವೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಪಾದಯಾತ್ರೆ ಬಗ್ಗೆ ಎಚ್ಸಿ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅಶೋಕ್, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ನವರಿಗೆ ಮತಿಭ್ರಮಣೆ ಆಗಿದೆ. ಡೂಪ್ಲಿಕೇಟ್ ಗಾಂಧಿಗೆ ಒರಿಜಿನಲ್ ಗಾಂಧಿ ಹೆಸರಿಗೆ ಕಂಪೇರ್ ಮಾಡಿದ್ದಾರೆ. ಪಪ್ಪು ಸೇರಿ ಅನೇಕ ಹೆಸರಿನಿಂದ ರಾಹುಲ್ ಗಾಂಧಿ ಅವರನ್ನ ಟೀಕಿಸಲಾಗ್ತಾ ಇತ್ತು. ಇದನ್ನ ಹೋಗಲಾಡಿಸೋಕೆ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದ್ದು, ಆದರೆ ಅದನ್ನ ಗಾಂಧಿಗೆ ಹೋಲಿಸೋದು ಎಷ್ಟು ಸರಿ ಅಂತ ಕಿಡಿಕಾರಿದ್ದಾರೆ. ನನಗನ್ಸ್ತದೆ ಮತಿಭ್ರಮಣೆ ಆಗಿರಬೇಕು ಈ ಕಾಂಗ್ರೆಸ್ ಅವ್ರಿಗೆಲ್ಲ. ಎಲ್ಲಿ ಗಾಂಧಿನೇ ಕಾಪಿ ಹೊಡೆದಿರೋರು ಅವರು. ಆ ಹೆಸರಿದೆಯಲ್ಲ ಗಾಂಧಿ, ಮಹಾತ್ಮ ಗಾಂಧೀಜಿ ಹೆಸರನ್ನ ಕಾಪಿ ಹೊಡೆದಿರೋರು ಇವರು. ಅಂದರೆ ಡೂಪ್ಲಿಕೇಟ್ ಗಾಂಧಿ. ಈ ಡೂಪ್ಲಿಕೇಟ್ ಗಾಂಧಿ ಹೋಗಿ ಒರಿಜಿನಲ್ ಗಾಂಧಿಗೆ ಕಂಪೇರ್ ಮಾಡೋ ಅಂಥದ್ದು ಅವರ ಯೋಗ್ಯತೆ ಏನು, ಕಾಂಗ್ರೆಸ್ ಯೋಗ್ಯತೆ ಏನು ಅಂತ ತೋರಿಸುತ್ತೆ. ಮತ್ತು ಚಂದ್ರಶೇಖರ್ ಅವರ ಪಾದಯಾತ್ರೆ ಅದು ಸಂಚಲನ ಉಂಟು ಮಾಡುವಂಥ ಪಾದಯಾತ್ರೆ. ದೇಶದ ಒಳಿತಿಗಾಗಿ ಪಾದಯಾತ್ರೆ ಮಾಡಿದ್ರು. ಈ ಮನುಷ್ಯ ರಾಹುಲ್ ಗಾಂಧಿನ ಎಲ್ಲರೂ ಟೀಕೆ ಮಾಡ್ತಾಯಿದ್ರು. ಎಂದ್ರೆ ಕೇರಳದ ಮುಖ್ಯಮಂತ್ರಿ, ಬೇರೆ ಬೇರೆ ಯಾರೆಲ್ಲ, ಈ ಪಪ್ಪು, ಅಮೂಲ್ ಬೇಬಿ, ಈ ಥರದ್ದೆಲ್ಲ ಟೀಕೆ ಮಾಡ್ತಾಯಿದ್ರು ಕೇರಳದ ಮುಖ್ಯಮಂತ್ರಿ. ಪತ್ರಿಕೆಯಲ್ಲೇ ಬಂದಿದೆ. ಅದನ್ನು ಹೋಗ್ಲಾಡಿಸ್ಕೊಳಕ್ಕೋಸ್ಕರ ಇವ್ರ ಪಾದಯಾತ್ರೆ ಅಷ್ಟೇ. ಮಂಗಳೂರು ಬಿಜೆಪಿ ವಿಜಯೋತ್ಸವದ ಬಳಿಕ ಇಬ್ಬರಿಗೆ ಚೂರಿ ಇರಿತ ಪ್ರಕರಣದಲ್ಲಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಬೋಳಿಯಾರ್ ಜುಮ್ಮಾ ಮಸೀದಿ ಮುಂದೆ ಪ್ರಚೋದನಾಕಾರಿ ಘೋಷಣೆ ಕೂಗಿದ ಆರೋಪದ ಅಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಮಸೀದಿ ಅಧ್ಯಕ್ಷ ಪಿಕೆ ಅಬ್ದುಲ್ಲಾ ದೂರಿನಡಿ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಪ್ರಕರಣ ದಾಖಲಾಗಿದೆ.